ನಮಸ್ಕಾರ ಚಾಂಪಿಯನ್ಸ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ CET ರಿಸಲ್ಟ್ಸ್ ಬಂದಿದ ತಕ್ಷಣ ಮೋಸ್ಟ್ ಆಫ್ ದೆಮ್ ಬೆಂಗಳೂರಿಂದ ಹೊರಗಿರೋರು ಏನಂತ ಕೇಳ್ತಾರೆ ಹೇಳ್ರಿ? ಸರ್, ಬೆಂಗಳೂರಲ್ಲಿ ಕಾಲೇಜ್ ಸಿಗುತ್ತಾ? ಹೌದೋ ಇಲ್ಲೋ? ಸೊ ಬೆಂಗಳೂರಿಂದ ಯಾರಾದರೂ ಹೊರಗಿರೋರು ಇದ್ದರೆ ನಿಮಗೂ ಈ ಥರ ಬಂದಿರುತ್ತೋ ಇಲ್ಲೋ? ಅಯ್ಯೋ ಗುರು, ಬರೀ ಬೆಂಗಳೂರು ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಬರೀ ಬೆಂಗಳೂರು ಒಂದೇ ಅಲ್ಲ, ಹೌದೋ ಇಲ್ಲೋ? ಸೊ ಹೊರಗೂ ಎಂತೆಂಥ ಸಕ್ಕದಾಗಿರೋ ಕಾಲೇಜಸ್ ಇದೆ ಗೊತ್ತಾ? ಸೊ ನೋಡೋಣ ಯಾವ್ಯಾವುದು ಆ ಕಾಲೇಜಸ್ಸು ಅಂತ. ಸೊ ಅದಕ್ಕಿಂತ ಮುಂಚೆ ಬೆಂಗಳೂರಿಂದ ಹೊರಗೆ ಯಾರಾದರೂ ಇಂಜಿನಿಯರಿಂಗ್ ಕಾಲೇಜಸ್ ನೋಡ್ತಿದ್ರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಾಲೇಜ್ ಯಾವ್ಯಾವ ಪ್ರಿಫರೆನ್ಸ್ ಇದೆ, ಅಂದರೆ ಯಾವ್ಯಾವ ಕಾಲೇಜಸ್ನ ನೋಡ್ತಿದ್ದೀರಾ? ಸೊ ಏನಾದರೂ ಈ ಲಿಸ್ಟಲ್ಲಿ ಇದ್ರೂ ಹೇಳಿ. ಆ್ಯಂಡ್ ಯಾವ ಬ್ರ್ಯಾಂಚ್ ನೋಡ್ತಿದ್ದೀರಾ ಅಂತಲೂ ಹೇಳಿ. ಸೊ ನಾನಿಲ್ಲಿ ಕಾಲೇಜ್ ಆಯಿತು, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಟ್ ಆಫ್ ಏನಿದೆ, CS ಮೆಕ್ಯಾನಿಕಲು, ಎಲೆಕ್ಟ್ರಿಕಲು, AIML ಎಲ್ಲ ನೋಡೋಣ. ಓಕೆ, ಆ್ಯಂಡ್ ಆ ಕಾಲೇಜ್ ಒಂದು ಸ್ವಲ್ಪ ಏನಾದರೂ ಒಂದು ಹಿಸ್ಟ್ರಿ ಆಯಿತು ಎಲ್ಲ ನೋಡೋಣ. ಯಾಕಂದರೆ ಹೇಳ್ತಿದ್ದೀನಲ್ಲ, ಇಂಜಿನಿಯರಿಂಗ್ ಕಾಲೇಜಸ್ ಇಟ್ಸ್ ನಾಟ್ ಜಸ್ಟ್ ಬೆಂಗಳೂರು, ಹೊರಗೂ ಇದೆ ಅಂತ ಹೇಳ್ತಾರಲ್ಲ. ಕೆಲವೊಂದು ಕಾಲೇಜಸ್ಗಿಂತ ಅದ್ರ ಅಪ್ಪನಂಗಿದೆ ಅಂತ ಹಾಗೆ. ಬಟ್ ಏನು ಮಾಡೋದು, ಬೆಂಗಳೂರಲ್ಲಿ IT BT ಎಲ್ಲ ಆಯಿತು, ಆ್ಯಂಡ್ ಅದರಿಂದ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇಫ್ ನಾಟ್ ಇದೆ ನೋಡೋಣವಾ. ಸೊ ಕಾಲೇಜ್ ಸೆಲೆಕ್ಷನ್ ಮಾಡಬೇಕಾದ್ರೆ ಬರೀ ಎಲ್ಲೋ ಇನ್ಸ್ಟಾಗ್ರಾಮ್ಸ್ ರೀಲ್ಸಲ್ಲಿ ನೋಡಿ ಮಾಡೋದಲ್ಲ. ದಯವಿಟ್ಟು ಟೈಮ್ ತೊಗೊಳ್ಳಿ, ಎಕ್ಸ್ಪ್ಲೋರ್ ಮಾಡಿ. ಇನ್ನೂ ಟೈಮ್ ಇದೆ ನಿಮ್ಗೆ ಆಪ್ಷನ್ ಎಂಟ್ರಿಗೆ. ಸೊ ಆಪ್ಷನ್ ಎಂಟ್ರಿ ಆಯಿತು, ನೆಕ್ಸ್ಟ್ ಮಾಕ್ ಬರುತ್ತೆ, ಅದಾದಮೇಲೆ ಇನ್ನು ನಿಮಗೆ ಮಾಕ್ ಆದಮೇಲೂ ಚೇಂಜಸ್ ಇರುತ್ತೆ. ಸೊ ಅದಕ್ಕೆ ಟೈಮ್ ತೊಗೊಳ್ಳಿ. ಆ್ಯಂಡ್ ಸೊ ಇಲ್ಲಿ ಈಗ ನೀವು ಫಾರ್ ಎಕ್ಸಾಂಪಲ್ ಅನ್ಕೋಬೋದು, ನಂದು 10,000 ರ್ಯಾಂಕಿಂಗ್ ಬಂದಿದೆ, ಬೆಂಗಳೂರು ಕಾಲೇಜ್ ಸಿಗತ್ತೆ, ಇಲ್ಲ ಅಂತಲ್ಲ. ಬಟ್ ಬೆಂಗಳೂರಿಗೆ ಬಂದ್ರಿ ಅಂದರೆ ನಿಮಗೆ ಟಾಪ್ ಕಾಲೇಜ್ ಅಂತೂ ಸಿಗೋಲ್ಲ, ಹೌದೋ ಇಲ್ಲ? CS ಅಂತ ತೊಗೊಂಡ್ರಿ. ಬಟ್ ಅದೇ ಬೆಂಗಳೂರಿಂದ ಹೊರಗೆ ಚೆನ್ನಾಗಿರೋ ಕಾಲೇಜಸ್ ಇದೆ. ನೀವು ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಎಲ್ಲೋ ಆದ್ರಿ ಅಂದರೆ ಅಲ್ಲಿಂದ ಇಲ್ಲಿ ಬರೋಬೋದು. ನಾರ್ತ್ ಕರ್ನಾಟಕಲ್ಲಿ ಎಷ್ಟೋ ಸಖತ್ತಾಗಿರೋ ಕಾಲೇಜಸ್ ಇದೆ, ಚೆನ್ನಾಗಿರೋದು. ಆ್ಯಂಡ್ ಅಲ್ಲಿನ ಫುಡ್ಡು ನಿಮ್ಗೆ ಅಡ್ಜಸ್ಟ್ ಆಗಿರುತ್ತೆ, ಆರಾಮಿರ್ಬೋದಲ್ಲ. ಯಾಕೆ ಹಂಗೆ ತೊಗೊಂಡ್ರೆ ನಂದೇ ಒಂಥರ ರಿವರ್ಸ್ ಕೇಸ್ ಇತ್ತು ಅಂದ್ಕೊಳ್ಳಿ. ಚೆನ್ನಾಗಿ ರ್ಯಾಂಕಿಂಗ್ ಬಂದಿತ್ತು, ಬೆಂಗಳೂರಲ್ಲಿ RV ಬಿಟ್ಟಿನೆಲ್ಲ ಸಿಕ್ತಿತ್ತು, ಅದು ಬಿಟ್ಟು ಇಲ್ಲಿರಲ್ಲ, ನನಗೆ ಬೆಂಗಳೂರು ಬೇಡ ಅಂತ ಹೋದೆ. ಏನು ಮಾಡೋದು? ಹಾಗೆ. ಸೊ ಕಮೆಂಟ್ ಮಾಡಿ ನೀವು ಯಾವ ಕಾಲೇಜಸ್ ನೋಡ್ತಿದ್ದೀರಾ ಬೆಂಗಳೂರು ಬಿಟ್ಟು. ಬಿಕಾಸ್ ಟೈಮ್ ಬೇಕಲ್ಲ, ಟೈಮ್ ತೊಗೊಂಡು ಸೆಲೆಕ್ಟ್ ಮಾಡಿ. 4 ವರ್ಷ ಇಂಜಿನಿಯರಿಂಗ್ ಮಾಡ್ತಿರೋದು, ಬರೀ 4 ನಿಮಿಷ ಸೆಲೆಕ್ಷನ್ ಅಲ್ಲ. ಸೊ ಟೈಮ್ ಬೇಕು. ಓಕೆ, ಸೊ ಇದೆಲ್ಲ ಡಿಸ್ಟ್ರಿಕ್ಸು ನೋಡೋಣ ಒಂದೊಂದಾಗೆ. ಈಗ ಮೈಸೂರು, ತುಮಕೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಕಾಲೇಜಸ್ ಏನೇನಿದೆ ನೋಡೋಣ. ಟಾಪ್ 10 ಅಟ್ಲೀಸ್ಟ್ ಟಾಪ್ 10 ಕಾಲೇಜಸ್ಸು. ಓಕೆ, ಔಟ್ಸೈಡ್ ಬ್ಯಾಂಗ್ಳೂರ್. ಫಸ್ಟ್ ಯಾವುದು? ಮೈಸೂರು. ಎಂಥ ಬ್ಯೂಟಿಫುಲ್ ಸಿಟಿ, ನನಗೆ ಮೈಸೂರು ಅಂದಿದ ತಕ್ಷಣ ಯಾಕೆ ಹಿಂಗೆ ಬಂತು ಅಂದರೆ, ಏನು ಸಖತ್ತಾಗಿದೆ ಅಲ್ಲ ಮೈಸೂರು. ದಸರಾ ಎಷ್ಟೊಂದು ಸುಂದರ, ಹೌದೋ ಇಲ್ಲೋ? ಸೊ ಹಾಗೆ ಮೈಸೂರು ಹಾಗೆ ಇದೆ. ಆ್ಯಂಡ್ ಅಲ್ಲಿ ಮೈಸೂರಲ್ಲಿ ನೀವು ತೊಗೊಂಡ್ರಿ ಅಂದರೆ JSS ಅಥವಾ SJC ಅಂದರೆ ಕಾಲೇಜ್ ಕೋಡ್ ಚೆಕ್ ಮಾಡಿ. ಬಿಕಾಸ್ ಇಲ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ, ಆ್ಯಂಡ್ ಕ್ಯಾಂಪಸ್ಸು ಬೇರೆ ಇದೆ. ಅಂದರೆ ಕ್ಯಾಂಪಸ್ ಒಂದೇ ದೊಡ್ಡ ಕ್ಯಾಂಪಸ್ ಅಂದರೆ 100 ಎಕರೆ ಮೇಲಿದೆ ಕ್ಯಾಂಪಸ್ಸು. ಏನು ಫುಲ್ಲು ಎಂಥ ಮರ ಗಿಡಗಳೆಲ್ಲ ಸಖತ್ತಾಗಿದೆ. ಆ್ಯಂಡ್ ನೀವಿಲ್ಲಿ ಔಟ್ಸೈಡ್ ಬೆಂಗಳೂರು, ದಿಸ್ ಇಸ್ ದ ಕಾಲೇಜ್ ವೇರ್ ಕಟ್ ಆಫ್ ಇಸ್ CSಗೆ ಲಾಸ್ಟ್ ಇಯರು 2700 ಇತ್ತು. 2700. ಇನ್ನು ಬೆಂಗಳೂರಲ್ಲೇ ಇದಕ್ಕಿಂತ ಜಾಸ್ತಿ ಕಟ್ ಆಫ್ ಇರೋ ಕಾಲೇಜಸ್ಸು ಇದೆ. ಟಾಪ್ 5 ತೊಗೊಂಡ್ರು, ನಾನು ಹೇಳ್ತಿರೋದು ಬೆಂಗಳೂರಲ್ಲಿ ಟಾಪ್ 5 ತೊಗೊಂಡ್ರು ಇದಕ್ಕಿಂತ CS ಜಾಸ್ತಿ ಕಟ್ ಆಫ್ ಇರೋದು ಇದೆ. ಆ್ಯಂಡ್ ವೇರಿಯಸ್ ರೀಸನ್ಸ್ ಇದೆ, ಅದು ಸೆಕೆಂಡ್ರಿ ನೋಡೋಣ. ಬಟ್ ಹೇಳ್ತಿರೋದು ನೀವು ಅದೇ ಬೇರೆ ನೋಡಿದ್ರೆ ಅಂದರೆ ಆಲ್ಮೋಸ್ಟ್ ಲೈಕ್ CS, AIML, EC ಎಲ್ಲ 5000. ನೆಕ್ಸ್ಟು ಮೆಕ್ಯಾನಿಕಲ್ಲು ಇದೆ. ಬಟ್ ನಾನು ಮೆಕ್ಯಾನಿಕಲ್ಲು ಇನ್ನೊಂದು ಕಾಲೇಜ್ ನೆಕ್ಸ್ಟ್ ತೋರಿಸ್ತೀನಿ. ಬಿಕಾಸ್ ಕಾಲೇಜಸ್ಸು ನಾನು ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದೆ ಏನಂತ, ಕಾಲೇಜಸ್ ನೋಡಬೇಕಾದ್ರೆ ಕೆಲವೊಂದು ಬ್ರ್ಯಾಂಚ್ಗೆ ಯು ಹ್ಯಾವ್ ಟು ಸಿ, ಅಂದರೆ ಅಲ್ಲಿ ಸೆಟಪ್ ಹೆಂಗಿದೆ, ಅಂದರೆ ಲ್ಯಾಬ್ಸ್ ಹೆಂಗಿದೆ, ಫೆಸಿಲಿಟೀಸ್ ಹೆಂಗಿದೆ, ಅದೆಲ್ಲ ಚೆಕ್ ಮಾಡಿ. ಬಿಕಾಸ್ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಅಂತೀರಾ? ಇಲ್ಲಿ ಎಷ್ಟಿದೆ ಮೆಕ್ಯಾನಿಕಲ್? 32,000 ಇದೆ.
ದೋ ಇಟ್ಸ್ ಒನ್ ಆಫ್ ದ ಟಾಪ್ ಕಾಲೇಜಸ್ CS ಇ ಸಿಗೆಲ್ಲ ಇಲ್ಲಿ 2700 3000. ಅದೇ NIE ತೊಗೊಂಡ್ರೆ ಕಟ್ ಆಫ್ ಪ್ರಕಾರ ನೋಡಿದ್ರೆ ಇಟ್ಸ್ ಎ ಥರ್ಡ್ ಕಾಲೇಜ್, ಬಟ್ ಇನ್ನೂ ನಾವು ಮೈಸೂರಲ್ಲೇ ಇದ್ದೀವಿ. ಸೊ ನೆಕ್ಸ್ಟ್ ಹೋಗೋಣ ಬೇರೆದಕ್ಕೆ. ಬಟ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಇದು ಅಗೇನ್ ಇಲ್ಲಿ ಸೌತ್ ಕ್ಯಾಂಪಸ್ಸು ನಾರ್ತ್ ಕ್ಯಾಂಪಸ್ಸು ಎರಡು ಕ್ಯಾಂಪಸ್ ಇದೆ, ಒಂದು ಸೌತು ಒಂದು ನಾರ್ತು, ಎರಡು ಬ್ರ್ಯಾಂಡ್ ಒಂದೇ NIE. ಆ್ಯಂಡ್ ನಾರ್ತ್ ಕ್ಯಾಂಪಸ್ಸು ಸ್ಟಾರ್ಟ್ ಆಗಿದ್ದು ನಮ್ಮ ಅಜ್ಜ ಸ್ಕೂಲ್ ಹೋಗೋದಕ್ಕಿಂತ ಮುಂಚೆನೇ ನಾರ್ತ್ ಕ್ಯಾಂಪಸ್ಸಲ್ಲಿ ಸ್ಟಾರ್ಟ್ ಆಗಿತ್ತು. ಅಂದರೆ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದರು 1946 ಬಿಫೋರ್ ಇಂಡಿಪೆಂಡೆನ್ಸ್. ಸೊ ಅಂಥ ಹಳೆ ಕಾಲೇಜು. ಆ್ಯಂಡ್ ಇನ್ನೂ ಅದ್ರ ಬ್ರ್ಯಾಂಡ್ ಹಂಗೆ ಇದೆ. ಆ್ಯಂಡ್ ನಮ್ಮ ಯಾರು ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು ಇಲ್ಲೇ ಓದಿದೆ NIEಲೇ. ಸೊ ಈಗ ಅಗೇನ್ ಸೌತ್ ಕ್ಯಾಂಪಸ್ಸಲ್ಲಿ ನಿಮಗೆ CS ಅದು ಇದು ಮಾಡಿ ಒಂಥರ ಫುಲ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ. ಬಟ್ ನಾರ್ತ್ ಕ್ಯಾಂಪಸ್ಸಲ್ಲಿ ಹಳೆ ಅಂದರೆ EC ಮೆಕ್ಯಾನಿಕಲ್ಲು ಎಲ್ಲ ಅದರಲ್ಲೇ ಇದೆ. ಆ್ಯಂಡ್ ನೀವು ನೋಡಿದ್ರಿ ಅಂದರೆ EC ಅಂದರೆ ಅಗೇನ್ ಕ್ಯಾಂಪಸ್ಸು ಕೋಡು ಎಲ್ಲ ಚೇಂಜ್ ಇರೋದ್ರಿಂದ ಜಸ್ಟ್ ನಾನು ನಿಮ್ಗೆ ಹೇಳ್ತಿರೋದು. ಸೊ EC ನೀವು ಏಡೆಡ್ ಅಂತ ತೊಗೊಂಡ್ರು ಕಟ್ ಆಫ್ ನೋಡ್ರಿ. ಆ್ಯಂಡ್ ಮೆಕ್ಯಾನಿಕಲ್ 32,000. ಸೊ ಅದಕ್ಕೆ ಕಾಲೇಜ್ ಚೇಂಜ್ ಆಗುತ್ತೆ. ಇಟ್ಸ್ ನಾಟ್ ಈಗ ನಾನು ಮೆಕ್ಯಾನಿಕಲ್ ಮಾಡಬೇಕು ಅಂದರೆ ಟಾಪ್ RV, ಎಸ್ ನೋ ಡೌಟ್, ಬಟ್ RV ಆದಮೇಲೆ ಬೇರೆ ಯಾವ ಕಾಲೇಜಸ್ಸು ಇಟ್ಸ್ ನಾಟ್ PS. ಮೆಕ್ಯಾನಿಕಲ್ಗೆ PS ಅಲ್ಲ, PSಗಿಂತ ಚೆನ್ನಾಗಿರೋ ಕಾಲೇಜ್ ಇದೆ. ಸೊ ಅದಕ್ಕೆ ಕಟ್ ಆಫ್ ಚೆಕ್ ಮಾಡಿ. ಕಟ್ ಆಫ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅಲ್ಲಿ ಬ್ರ್ಯಾಂಚ್ ಹೆಂಗಿದೆ, ಸ್ಟೂಡೆಂಟ್ಸ್ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳುತ್ತೆ. ಆ್ಯಂಡ್ ದಟ್ ಈಸ್ ಅಂದರೆ ನೀವು ಅಲ್ಲಿ ಇಲ್ಲಿ ಅಂತ ನೋಡೋಕ್ಕಾಗದೇ ಇದ್ರೂ ಯು ಕ್ಯಾನ್ ರಿಲೈ ಆನ್ ದಟ್. ಓಕೆ, ಸೊ NIE ಆ್ಯಂಡ್ ಅಗೇನ್ ಹೇಳಿದ್ನಲ್ಲ ವೆರಿ ಓಲ್ಡ್ ಕ್ಯಾಂಪಸ್, ಚೆನ್ನಾಗೇ ಇದೆ. ಸೊ ಆ್ಯಂಡ್ ಇಲ್ಲೂ ಎಲೆಕ್ಟ್ರಿಕಲ್ ನೋಡಿದ್ರೆ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿದೆ ರ್ಯಾಂಕಿಂಗ್ ಹಂಗೇನಿಲ್ಲ. ಓಕೆನಾ, ನೆಕ್ಸ್ಟ್ ಹೋಗೋಣವಾ? ಎಲ್ಲಿಗೆ ಹೋಗೋಣ ನೆಕ್ಸ್ಟು? ಒಂದು ಸ್ವಲ್ಪ ಹಂಗೆ ಬೆಂಗಳೂರು ಸೈಡ್ಗೆ ಇದೆ ನಮ್ಮ ತುಮಕೂರು. ಅದು ಕಲ್ಪತರು ನಾಡು, ಎಳ್ನೀರಂತೂ ಸಗದಾಗಿ ಸಿಗತ್ತೆ. ಸೊ ಅದರದೇ ಆದಂಥ ಗೊತ್ತು ಎಕ್ಸ್ಪೆಕ್ಟೆಡ್ ಅಲ್ಲ SIT. ಸೊ ನಮ್ಮ ಶಿವಕುಮಾರ್ ಸ್ವಾಮಿಗಳು, ಸೊ ಎಂಥ ಒಂದು ಏನೋ ಅನ್ನದಾಸೋಹಿ, ವಿದ್ಯಾದಾಸೋಹಿ, ಸೊ ಅವ್ರದ್ದು. ಆ್ಯಂಡ್ ಇಲ್ಲಿ ಅಗೇನ್ ರೀಸೆಂಟಾಗಿ ಜಸ್ಟ್ 2 days ಬ್ಯಾಕೆ ಒನ್ ಆಫ್ ಮೈ ಸ್ಟೂಡೆಂಟ್ ಕಾಲ್ ಮಾಡಿದ್ದ, ಸರ್ ನಾನು ನಿಮ್ಗೆ ಕಾಲ್ ಮಾಡಬೇಕು, ತುಂಬ ಖುಷಿ ಆಗ್ತಿದೆ ಅಂದ. ಹೌದಾ, ನಾನೇನೋ ಬೇರೆ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಕಾಲ್ ಮಾಡಿ ಸರ್ ನನ್ನ ಪ್ಲೇಸ್ಮೆಂಟ್ ಆಯಿತು. ಐ ವಾಸ್ ಲೈಕ್ ಶಾಕ್ಡ್. ಯಾಕಂದರೆ ಈಗಷ್ಟೇ 6th ಸೆಮ್ಮು ಮುಗೀತು ಅಂದರೆ ಎಕ್ಸಾಮ್ ಮುಗಿದಿದೆ, ಅವ್ರಿಗಿನ್ನೂ ಹಾಲಿಡೇಸ್ ಇದೆ, ಇನ್ನೂ ರಿಸಲ್ಟು ಬಂದಿಲ್ಲ. ಆಗಲೇ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿ ಒಂದು ಪ್ಲೇಸು ಆಗಿದೆ. ಅಲ್ಲಿ ಮೋರ್ ದ್ಯಾನ್ 10 ಕಂಪ್ನೀಸ್ ಆಗಲೇ ಬಂದಿದೆ, ದೊಡ್ಡ ಕಂಪ್ನೀಸೇ ಬಂದಿದೆ. ಆ್ಯಂಡ್ ಹೀ ಹ್ಯಾಸ್ ವೆರಿ ಗುಡ್ ಪ್ಯಾಕೇಜ್. ಎಲೆಕ್ಟ್ರಾನಿಕ್ಸ್ ಮಾಡ್ತಿರೋದು, ಈ ಆಲ್ರೆಡಿ ಹ್ಯಾಸ್ ಅ ವೆರಿ ಗುಡ್ ಪ್ಯಾಕೇಜ್. ಸೊ ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜಸ್, ಅದಕ್ಕೆ ಹೇಳ್ತಿರೋದು. ಸೊ ಪ್ಲೇಸ್ಮೆಂಟ್ಸ್ ಅಂತ ನೋಡಿದಾಗ ಸೊ ದೇರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್. ಕೆಲವೊಂದು ಕಾಲೇಜಸಲ್ಲಿ ಇನ್ನೂ ಎಕ್ಸಾಮ್ಸೇ ಸ್ಟಾರ್ಟ್ ಆಗಿಲ್ಲ 6th ಸೆಮ್ದು. ಕೆಲವೊಂದ್ರ ಅದೇ ಈಗ SITಲಿ ಎಕ್ಸಾಮ್ ಮುಗಿದು ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬರ್ತೀನಿ, ಸೊ ಕಾಲೇಜಸ್ ಬಂದಾಗ ಹೇಳ್ತೀನಿ. ಬಟ್ ಅದಕ್ಕೆ ಸೊ ಆ್ಯಂಡ್ ಇಲ್ಲಿ ಇಟ್ ಈಸ್ ನಾಟ್ ನೀವು ಈಸಿಯಾಗಿ ಆರಾಮಾಗಿ ತೊಗೋಬೋದು ಅಂತ ಆಗಲ್ಲ, ಸ್ಟ್ರಿಕ್ಟ್ ಇದೆ. ಸೊ ಫ್ಯಾಕಲ್ಟಿ ಏನಿದ್ದಾರೆ ಸ್ಟ್ರಿಕ್ಟ್ ಇದ್ದಾರೆ. ಆ್ಯಂಡ್ ನಿಮಗೆ ಒಂಥರ ಏನಂತೀರ ಪಂಕ್ಚುಯಾಲಿಟಿ ಆಯಿತು ಅಥವಾ ಒಂದು ಕ್ಲೀನ್ಲಿನೆಸ್ ಅದೆಲ್ಲ ಮೇಂಟೈನ್ ಮಾಡಬೇಕು. ಒಳಗೆ ಕ್ಯಾಂಪಸ್ಸು ಹಾಗೆ ಇದೆ SIT. ಈಗ ನಾನು ಏನೇನು ತೋರಿಸ್ತೀನಿ ಎಲ್ಲ ಕ್ಯಾಂಪಸ್ಸಲ್ಲೂ ಹೋಗಿದ್ದೀನಿ. ಈಗಲ್ಲ ನಾನು ಹೇಳ್ತಿರೋದು, ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅಥವಾ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಹೋಗಿದ್ದೆ. ಬಟ್ ಅದಾದಮೇಲೆ ಫಾರ್ ವೇರಿಯಸ್ ರೀಸನ್ಸ್. ಓಕೆ, ಸೊ ಆ್ಯಂಡ್ ಅಗೇನ್ ಕಂಪ್ಯೂಟರ್ ಸೈನ್ಸ್ ನೋಡಿರಿ, ಎಲೆಕ್ಟ್ರಾನಿಕ್ಸ್ ಎಲ್ಲ ಚೆನ್ನಾಗೇ ಇದೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಒಂದು ಸ್ವಲ್ಪ ಜಾಸ್ತಿ ಇದೆ ಬಿಕಾಸ್ ಅದರ್ ಬ್ರಾಂಚಸ್ ಏನಿದೆ ಚೆನ್ನಾಗಿದೆ ಆ್ಯಂಡ್ ಸ್ಟ್ರಿಕ್ಟ್. ಸೊ ಸ್ಟ್ರಿಕ್ಟ್ ಅಂದರೆ ಇಟ್ಸ್ ಗುಡ್ ಬಿಕಾಸ್ ನಿಮಗೆ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಸ್ಟ್ರಿಕ್ಟೇ ಇಲ್ಲ, ಆರಾಮ್ ಲೂಸ್ ಬಿಟ್ಟರು ಅಂದರೆ ಪ್ರಾಜೆಕ್ಟ್ ಸಬ್ಮಿಷನ್ ಮಾಡೋಣ, ಇದು ಮಾಡೋಣ ಅಂತ ತೊಗೊಂಡು ಲೈಟಾಗಿ ಹೋಗ್ಬಿಡ್ತೀರ. ಸೊ ಅದಕ್ಕೆ ಓಕೆ. ಆ್ಯಂಡ್ ಕಟ್ ಆಫ್ ಔಟ್ಸೈಡ್ ಬ್ಯಾಂಗ್ಳೂರು ನೋಡೋದೇನಂದರೆ JSS ಅಥವಾ SJC ಆದಮೇಲೆ ದಿಸ್ ಇಸ್ ಅಟ್ ದ ಸೆಕೆಂಡ್ ಪ್ಲೇಸ್. ಇದಾದಮೇಲೆ NIE ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣವಾ? ನೆಕ್ಸ್ಟ್ ಇಲ್ಲಿಗೆ ಹೋಗೋಣ. ಸೊ ನೆಕ್ಸ್ಟು ಹಂಗೆ ಒಂದು ಸ್ವಲ್ಪ ಮೇಲಕ್ಕೆ ಹೋಗೋಣ. ಅಗೇನ್
ಹಿಂಗೆ ಬರುತ್ತೆ ಬಿಕಾಸ್ ನಮ್ಮ ಹುಬ್ಳಿ ಧಾರವಾಡ ಎಲ್ಲ ನಮ್ಮದೇನೆ. ಬಟ್ ಹುಬ್ಳಿ ಧಾರವಾಡ ಯಾಕೆ ಅಷ್ಟು ಕ್ಲೋಸ್ ಅಂತೀರಾ? ನಾನು ಇಲ್ಲೇ ಓದಿತ್ತು, ಅದಕ್ಕೆ ಹೇಳೋದಲ್ಲ, ಬೆಂಗಳೂರು ಸವಾಸನೆ ಬೇಡ. ತುಮಕೂರು ಇತ್ತು, SIT ಅಂದಿದ್ರು. SIT ಬೆಂಗಳೂರಿಗೆ ಹತ್ರನೇ, ಮತ್ತೆ ಯಾಕೆ ಮನೆಗೆ ಹೋಗಿ ಬರೋದಾಗತ್ತೆ ಅಂತ ಮನೆಗೆ ಹೋಗಿ ಬರೋದು ಬೇಡವೇ ಬೇಡ, ದೂರ ಇದ್ಬಿಡೋಣ ಅಂತ ಹೋದೆ. ಚೆನ್ನಾಗಿದೆ, ನೋ ಡೌಟ್. ಸೊ ಬರೀ ಹುಬ್ಳಿ ಧಾರವಾಡ ಏನೋ, ಹುಬ್ಳಿ ಅಂದರೆ ಕೈಂಡ್ ಆಫ್ ಅಂದರೆ ನಾರ್ತ್ಗೆ ಆ್ಯಕ್ಸಸ್ ಇರೋದ್ರಿಂದ ಸೊ ಅಲ್ಲಿ ಬಿಸ್ನೆಸ್ ಅಪ್ ಅಷ್ಟೇ ಅಲ್ಲ. ಸೊ ಹುಬ್ಳಿ ಬಿಸ್ನೆಸ್ ಇದೆ, ಧಾರವಾಡ ಈಸ್ ನೋನ್ ಫಾರ್ ಎಜುಕೇಷನ್. ಸೊ ಮಿಕ್ಸ್ ಅಂತ ಅಂದ್ಕೊಳ್ಳಿ. ಸೊ ಆ್ಯಂಡ್ ಅಗೈನ್ ಆಗಲೇ ಇನ್ಫೋಸಿಸ್ ನಾರಾಯಣ ಮೂರ್ತಿ NI ನೋಡಿದ್ವಿ. ಸೊ ಇಲ್ಲಿ ಸುಧಾಮೂರ್ತಿ ಅವ್ರದ್ದು, ಅವರು ಇಲ್ಲೇ ಓದಿದ್ದು. ಆ್ಯಂಡ್ ಫೆಸಿಲಿಟಿ ಆಯಿತು, ಸಖತ್ತಾಗಿದೆ. ನಾವು ಓದಬೇಕಾದ್ರೆ ಈಗ ದೆರ್ ಇಸ್ ಲಾಡ್ ಆಫ್ ಇಂಪ್ರೂವ್ಮೆಂಟ್ಸ್. ಸೊ ಡೇಟಾ ಸೆಂಟರ್ಸ್ಗೆ ಅಂತ ಲ್ಯಾಬ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಅಂತೂ ಹೊಸ ಬಿಲ್ಡಿಂಗೇ ಕಟ್ಟಿದ್ದಾರೆ. ಆ್ಯಂಡ್ ದೆರ್ ಆರ್ ಸೋ ಮೆನಿ ಲ್ಯಾಬ್ಸ್. ನೆಕ್ಸ್ಟು ಸಿ ಎಸ್ಗೂ ಅಷ್ಟೇ AIML ವರ್ಕ್ ಮಾಡ್ತಿದ್ದಾರೆ. ಸೊ ಆ್ಯಂಡ್ ನನಗೆ ಇನ್ನೂ ನೆನಪಿದೆ, ನಾವಿದ್ದಾಗ ರತನ್ ಟಾಟಾ ಅವ್ರು ಬಂದಿದ್ದರು ಮೆಕ್ಯಾನಿಕಲ್ ಬಿಲ್ಡಿಂಗು ಇನಾಗ್ರೇಟ್ ಮಾಡೋದಕ್ಕೆ. ಸೊ ಅವಾಗ ರತನ್ ಟಾಟಾ ಅವರು ಇದ್ದರು, ನಾರಾಯಣ ಮೂರ್ತಿಗಳಿದ್ರು, ಸುಧಾಮೂರ್ತಿಗಳಿದ್ರು. ಅವ್ರ ಜೊತೆ ಇನ್ನು ಅಲ್ಲೇ ನಾರ್ತ್ ಪಾರ್ಟ್ ಅಂದರೆ ದೇಶಪಾಂಡೆ ಅವರು ಇವರೆಲ್ಲ ಇದ್ದರು. ಆ್ಯಂಡ್ ಆವಾಗ ಮೆಕ್ಯಾನಿಕಲ್, ನಾನು ಹೇಳ್ತಿರೋದು 12 ಇಯರ್ಸ್ ಬ್ಯಾಕ್ ಮೆಕ್ಯಾನಿಕಲ್ ಬಿಲ್ಡಿಂಗ್ ಹೆಂಗಿತ್ತು ಅಂದರೆ CS ಯಾವುದೂ ಹಂಗಿರಲಿಲ್ಲ, ಆ ಲೆವೆಲ್ಗೆ ಕಟ್ಟಿದ್ರು ಬಿಲ್ಡಿಂಗ್ ಮೆಕ್ಯಾನಿಕಲ್ಲು. ಸೊ ಈಗ ಅದಕ್ಕಿಂತ ಎಲ್ಲ ಹಾಗೆ ಕಟ್ತಿದ್ದಾರೆ. ಸೊ ಆ್ಯಂಡ್ ಅಗೇನ್ ನಾರ್ತ್ಗೆ ದ ಬೆಸ್ಟ್ ಚಾಯ್ಸ್. ಸೊ 8,000 ಇದೆ, ಬಟ್ ಸ್ಟಿಲ್ ಇಲ್ಲಿ ಏಡೆಡ್ ಅನ್ಏಡೆಡ್ ಎಲ್ಲ ಬರುತ್ತೆ. ಏಡೆಡ್ ಇಲ್ಲಿ ಎಲೆಕ್ಟ್ರಾನಿಕ್ಸಿಗೆ ಬರುತ್ತೆ. ಸ್ಟಿಲ್ ಅಗೇನ್ ಹೇಳ್ತಿದ್ದೀನಲ್ಲ, 10,000 ರ್ಯಾಂಕಿಂಗ್ ಬಂದ್ರೂ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್. ನಾರ್ತಲ್ಲೇ ಇದ್ರಿ ಅಂದರೆ ಬೆಸ್ಟ್ ಕಾಲೇಜ್. ಸುಮ್ಮನೆ ಅಲ್ಬಿಟ್ಟು ಇಲ್ಲಿ ಯಾಕೆ ಯಾವುದೋ ಕಾಲೇಜು, ಸೋ ಮೆನಿ ಫೆಸಿಲಿಟೀಸ್ ಇದೆ. ಆ್ಯಂಡ್ ಪ್ಲೇಸ್ಮೆಂಟ್ಸು ಹಾಗೆ ಆಗ್ತಿದೆ. ಸೊ ಇಲ್ಲಿ ಪ್ಲೇಸ್ಮೆಂಟು ಈಗ ಇನ್ನೂ ಎಕ್ಸಾಮ್ಸ್ ನಡೀತಿದೆ. ಸೊ ನೆಕ್ಸ್ಟ್ 6th ಸೆಮ್ ನಾನು ಹೇಳ್ತಿರೋದು. ಸೊ ನೆಕ್ಸ್ಟ್ ಎಕ್ಸಾಮ್ ಮುಗಿದ ತಕ್ಷಣ ಜುಲೈಯಲ್ಲಿ ಕಂಪ್ನಿ ಬರುತ್ತೆ. ಆ್ಯಂಡ್ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಗೊತ್ತು, ಬಿಕಾಸ್ ಹುಡುಗರು ಹೇಳಿದ್ದಾರೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ನಾನು ಹೇಳ್ತಿರೋದು, ನಾನು ಎಲ್ಲೋ ಗೂಗಲಲ್ಲಿ ಸರ್ಚ್ ಮಾಡಿದೆ, ಹೌದಪ್ಪ ಎಲ್ಲೋ ಸಿಕ್ತು, ಇನ್ಫಾರ್ಮೇಷನ್ ಸಿಕ್ತು, ಯಾವುದೋ ಬ್ರೋಷರಲ್ಲಿ ಸಿಕ್ತು ಅಂತಲ್ಲ. ವಿ ಆರ್ ಇನ್ ಕಾಂಟ್ಯಾಕ್ಟ್ ಅಂದರೆ ವಿತ್ ದ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸಿಂದ ಫೀಡ್ಬ್ಯಾಕ್ ತೊಗೊತೀವಿ, ಸ್ಟೂಡೆಂಟ್ಸಲ್ಲಿ ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಸೊ ವಿ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಆನ್ ದ ಗ್ರೌಂಡ್ ರಿಯಾಲಿಟಿ. ಸೊ ಗ್ರೌಂಡ್ ರಿಯಾಲಿಟಿ ಏನಾಗ್ತಿದೆ, ವಿ ಆರ್ ಅವೇರ್ ಆಫ್ ಇಟ್. ಓಕೆ. ಸೊ ಇದು ಹೇಳಿದ್ನಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್, ಅದಕ್ಕೆ ನೋಡಿರಿ. ಸೊ 39,000 ಇದೆ. ನೀವು SIT ನೋಡಿದ್ರೆ 47 ಇತ್ತು, ಇಲ್ಲಿ ನೋಡಿದ್ರೆ 39 ಇದೆ. ದಟ್ಸ್ ಡಿಸೆಂಟ್ ಎನಫ್, ರೈಟ್? ಆ್ಯಂಡ್ ಅಗೇನ್ ಕಾಲೇಜ್ಕೊಂಡು ನೋಡಿ, ಬಿಕಾಸ್ ಏಡೆಡ್ ಅನ್ಏಡೆಡ್ ಎಲ್ಲ ಇದೆ. ಆ್ಯಂಡ್ ಸೊ ಇದು ಆ್ಯಕ್ಚುಲಿ ಏನೋ ಏರ್ಪೋರ್ಟ್ ರೋಡಲ್ಲಿ ಒಂದಿದೆ ಕೇಲಿ, ಸೊ ಅದೂ ಈಗ ಮರ್ಜ್ ಆಗ್ತಿದೆ ಅಂತಾರೆ. ಸೊ ಚೆಕ್ ಮಾಡ್ಕೊಳ್ಳಿ, ಬಿ ಕೇರ್ಫುಲ್ ವಿತ್ ದ ಕಾಲೇಜ್ ಕೋಡ್. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣವಾ, ಇಲ್ಲೇ ಹುಬ್ಳಿ ಧಾರವಾಡದಲ್ಲೇ. ನೆಕ್ಸ್ಟ್ ಅಗೇನ್ SDM CET ಇದೆ. ಸೊ ಹಳೆ ಒಂಥರ ಕಲ್ಲು ಬಿಲ್ಡಿಂಗು, ಸೆರೆಂಬಿ ITಲಿ ಹೆಂಗೆ ಒಂಥರ ಕಲ್ಲು ಬಿಲ್ಡಿಂಗ್ ಇದೆ, ಸೊ ಹಾಗೆ ಇಲ್ಲೂ SDM CETಲೂ ಒಂಥರ ಕಲ್ಲು ಬಿಲ್ಡಿಂಗು. ಒಳಗೂ ಸಾದಾಗಿದೆ ಕ್ಯಾಂಪಸ್ಸು. ಅಲ್ಲಿ ಹಂಗೆ ಮೆಡಿಕಲ್ ಕಾಲೇಜ್ ಆಯಿತು, ಅಲ್ಲೇ ಹತ್ರನೇ ಡೆಂಟಲ್ ಕಾಲೇಜ್ ಇದೆ. ಸೊ ಚೆನ್ನಾಗಿದೆ. ನೆಕ್ಸ್ಟು ಆ್ಯಂಡ್ ಅಗೇನ್ ಸ್ವಲ್ಪ 10,000 ಮೇಲಿದೆ, ಬಟ್ ಸ್ಟಿಲ್ ಡೀಸೆಂಟ್ ಎನಫ್. ಓಕೆ. ಸೊ ನೆಕ್ಸ್ಟ್ ಇಲ್ಲಿಗೆ ಹೋಗೋಣ, ಸ್ವಲ್ಪ ಹಂಗೆ ಮೇಲೆ ಹೋಗೋಣವಾ. ಅಲ್ಲೇ ಅದ್ರ ಬಾಜುನೇ ಹೇಳ್ತಾರಲ್ಲ, ಉತ್ತರ ಕರ್ನಾಟಕಲ್ಲಿ ಪಕ್ಕದಲ್ಲೇ, ಹಾಗೆ ಅದ್ರ ಬಾಜುಲ್ಲೇ ಇದೆ. ಯಾವುದು? ಕುಂದಾನಗರಿ, ಬೆಳಗಾವಿ. ಸೊ ಬೆಳಗಾವಿಗೆ ಬರೀ ಏನು ಪೊಲಿಟಿಷಿಯನ್ಸು MLAಗಳು ಅಷ್ಟೇ ಹೋಗ್ಬೇಕಾ? ಇಂಜಿನಿಯರಿಂಗ್ ಕಾಲೇಜು ಇದೆ, ಯಾಕಿಲ್ಲ, ಚೆನ್ನಾಗಿರೋದೇ ಇದೆ. ಗೋಗ್ಟೆ, KLS ಗೋಗ್ಟೆ ಇದೆ. ಆ್ಯಂಡ್ ಇದಕ್ಕೂ ಇದು ಇಟ್ಸ್ ನಾಟ್ ಲೈಕ್ ನ್ಯೂ ಕಾಲೇಜ್, ಹೊಸ ಕಾಲೇಜ್ ಅಲ್ಲ, ಇದು ಹಳೆ ಕಾಲೇಜೇ. ಆ್ಯಂಡ್ SDM CETಗಿಂತ ನೀವು ಕಟ್ ಆಫ್ ನೋಡಿದ್ರೆ ಚೆನ್ನಾಗೇ ಇದೆ. ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಸೇಮೇ ಅಂದ್ಕೊಳ್ಳಿ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹಾಗೆ ಹತ್ರನೇ ಬರುತ್ತೆ. ಬಿಕಾಸ್ ಬೆಳಗಾಮಲ್ಲಿರೋರು ಜಾಸ್ತಿ ಇದನ್ನೇ ಚೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಅಲ್ಲೇ ಮನೆ ಹತ್ರ ಆಗತ್ತಪ್ಪ, ಹೋಗಿ ಬರ್ಬೋದು ಅಂತ. ಆ್ಯಂಡ್ ಇಟ್ಸ್ ಗುಡ್. ಇದ್ರದ್ದು ಹೇಳಬೇಕು ಅಂದರೆ KLS ಗೋಗ್ಟೆ
ನಾನು ಹೇಳ್ತಿದ್ದೀನಲ್ಲ, ಇಟ್ಸ್ ನಾಟ್ ಲೈಕ್ ನಾನು ಎಲ್ಲೋ ಏನೋ ಹೇಳ್ತಿದ್ದೀನಿ ಮಾಡ್ತಿದ್ದೀನಿ ಎಲ್ಲೋ ಸಿಕ್ತು ಇನ್ಫಾರ್ಮೇಷನು ಅಂತಲ್ಲ. ಹಿಂದೆ ಹೋಗಬೇಕು ಅಂದರೆ ಪ್ಲೇಸ್ಮೆಂಟ್ ವೈಸು ನಾವು ಇದ್ದಾಗ ಇಲ್ಲಿ ಮರ್ಸಿಡೀಸ್ ಬೆನ್ಸ್ ಬಂದಿತ್ತು, ಬಿ ವಿ ಬಿಗೆ ಬಂದಿರಲ್ಲ, ಇಲ್ಲಿ ಮರ್ಸಿಡೀಸ್ ಬೆನ್ಸ್ ಬಂದಿತ್ತು. ಆ್ಯಂಡ್ ಎಲ್ಲ ಅಂದರೆ ಇಟ್ ವಾಸ್ ನಾಟ್ ಜಸ್ಟ್ ಫಾರ್ KLS ಅಂದರೆ ಗುಕ್ಟೆ ಅವ್ರಿಗಷ್ಟೇ ಅಂತ ಇರಲಿಲ್ಲ, ಸುತ್ತಮುತ್ತಲು ಕಾಲೇಜಸ್ ಎಲ್ಲ ಅಟೆಂಡ್ ಆಗ್ಬೋದಿತ್ತು. ಸೊ ನಾವು ಅಟೆಂಡ್ ಆಗಿದ್ವಿ, ನಮ್ಮ ಫ್ರೆಂಡ್ಸು ಸಾಕಷ್ಟು ಮಂದಿ ಪ್ಲೇಸ್ ಆಗಿದ್ದರು. ಸೊ ಆ್ಯಂಡ್ ನಂದು ಅನ್ಫಾರ್ಚುನೇಟ್ಲಿ ಟೆಕ್ನಿಕಲ್ ಆಯಿತು, ಎಲ್ಲ ಆಯಿತು. ಗ್ರೂಪ್ ಡಿಸ್ಕಷನಲ್ಲಿ ಏನಕ್ಕೆ ತೆಗೆದ್ರು ನನಗಂತೂ ಇನ್ನೂ ಅರ್ಥ ಆಗಿಲ್ಲ. ಸೊ ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಯಾವುದು ಮರ್ಸಿಡೀಸ್ ಬೆನ್ಸ್ ನಾ ಹೇಳ್ತಿರೋದು. ಸೊ ಕಂಪ್ಯೂಟರ್ ಸೈನ್ಸ್ ಎಲ್ಲ ಆಲ್ಮೋಸ್ಟ್ ನೋಡಿದ್ರೆ 10,000 12,000 STM ಆ ರೇಂಜಲ್ಲೇ ಇದೆ. ಬೆಳಗಾಂ ವೆದರು ಸಖತ್ತಾಗಿದೆ, ಬೆಂಗಳೂರು ಥರನೇ ಇದೆ ವೆದರು. ಧಾರವಾಡದು ಹಾಗೆ ಇದೆ ಮೋರ್ ಆರ್ ಲೆಸ್. ಸೊ ಹುಬ್ಳಿ ಒಂದು ಸ್ವಲ್ಪ ಬಿಸಿಲು, ಬಟ್ ಸ್ಟಿಲ್ ಧಾರವಾಡ ಬೆಳಗಾಂ ಆಲ್ಮೋಸ್ಟ್ ಲೈಕ್ ಬೆಂಗಳೂರೇ. ಇನ್ನೇನು ಬೇಕು? ಅಪಾರ್ಟ್ ಫ್ರಮ್ ನಿಮಗೆ ಇಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು IT ಪಾರ್ಕ್ ಇದೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಹಾಗೇನು ತುಂಬ ಚೇಂಜಸ್ ಅಂತ ಏನಿಲ್ಲ, ಹೌದೋ ಇಲ್ಲೋ? ಬಿಕಾಸ್ ಇನ್ನೂ ಹಂಗೆ ನೋಡಿದ್ರೆ ಯಾರು ಗೌರ್ಮೆಂಟ್ ಅವರು ಜಾಸ್ತಿ ಪುಷ್ ಮಾಡ್ತಿದ್ದಾರೆ ಏನಕ್ಕೆ, ಅಲ್ಲಿ ನಾರ್ತ್ ಪಾರ್ಟಲ್ಲಿ ಅಂದರೆ IT-BT ಬರಲಿ, ಸ್ವಲ್ಪ ಪ್ರೈವೇಟ್ ಕಂಪ್ನೀಸ್ ಹೋಗಲಿ ಅಂತ. ಸೊ ಅದಕ್ಕೆ ದೇ ಆರ್ ಇನ್ವೆಸ್ಟಿಂಗ್ ಎ ಲಾಟ್. ಇನ್ಫೋಸಿಸ್ ಕ್ಯಾಂಪಸ್ ಇದೆ, ಇನ್ನೂ ಕ್ಯಾಂಪಸಸ್ ಬರ್ತಿದೆ ಅಲ್ಲಿ. ಆ್ಯಂಡ್ ಇನ್ಫೋಸಿಸ್ ಕ್ಯಾಂಪಸ್ ಅವರು ದೇ ಆರ್ ಆಫರಿಂಗ್ ಮೋರ್. ಅಂದರೆ ಇಲ್ಲಿ ಬೆಂಗಳೂರಿಗೆ ಏನು ಆಫರ್ ಮಾಡ್ತಿದ್ದಾರೆ ಅದಕ್ಕಿಂತ ಜಾಸ್ತಿನೇ ಆಫರ್ ಮಾಡ್ತಾರೆ, ಬಿಕಾಸ್ ಅಲ್ಲಿ ಡೆವಲಪ್ ಆಗಲಿ ಅಂತ. ಎಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ ಇರೋದು ಆಗೇನು ಹುಬ್ಳಿ ಧಾರವಾಡ ಏರ್ಪೋರ್ಟ್ ರೋಡಲ್ಲಿದೆ. ಸೊ ನೆಕ್ಸ್ಟು ಬೆಳಗಾಂ ನೋಡಿದ್ವಲ್ಲ, ಹಾಗೆ ಅಲ್ಲೇ ಅಗೇನ್ ಇದು ಹಿಂಗೆ ಬರುತ್ತೆ, ಬಿಕಾಸ್ ಬಾಗಲಕೋಟೆಯಲ್ಲಿ 5 ವರ್ಷದ ಮೇಲೆ ಇದ್ದೀನಿ. ಸೊ ಬಾಗಲಕೋಟೆ ಆ್ಯಂಡ್ ಅಗೇನ್ ಹೇಳ್ತಿದ್ದೀನಲ್ಲ, ಸೊ ಬೆಂಗಳೂರಿಗಿಂತ ಆ್ಯಕ್ಚುಲಿ ಜಾಸ್ತಿ ನಾನು ಹೊರಗೆ ಇದ್ದೀನಿ. ಸೊ ಬಾಗಲಕೋಟೆ ಯಾವುದು ಅಂತೀರಾ? ಬಸವೇಶ್ವರ. ಸೊ ಕಾಲೇಜ್ ಕೋಡ್ ನೋಡಿ, ಬಿಕಾಸ್ ಚೇಂಜಸ್ ಇದೆ. ಸೊ ಕಾಲೇಜ್ ಕೋಡ್ ನೋಡಿ ಚೆಕ್ ಮಾಡಿ. ಸೊ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಎಲ್ಲ ಇದೆ, ಚೆನ್ನಾಗೇ ಇದೆ. ಐಹೊಳೆ ಅಲ್ಲೇ, ಪಟ್ಟದಕಲ್ಲು, ಬಾದಾಮಿ, ಐಹೊಳೆ ಎಂತೆಂಥ ಐತಿಹಾಸಿಕ ಜಾಗ ಅಲ್ಲ. ಸೊ ಇಲ್ಲೇ ಹತ್ರನೇ ಇದೆ, ಇದ್ರ ಹತ್ರನೇ ಬರುತ್ತೆ. ಬಟ್ ಒಂದಂದರೆ ಸ್ವಲ್ಪ ಬಿಸಿಲು, ಏನು ಮಾಡೋಕ್ಕಾಗಲ್ಲ. ಹಾಗೆ ಈಗ ನೆಕ್ಸ್ಟು ಸ್ವಲ್ಪ ಕೆಳಗಿಳಿಯೋಣವಾ ಗಾಡಿನ ತಗೊಂಡು. ದಕ್ಷಿಣ ಕನ್ನಡ ನಮ್ಮದೇ ಅನ್ಮಾಡ ತಗೊಳ್ಳಿ, ಯಾಕೆ? ಸೊ ಯಾವುದು ದಕ್ಷಿಣ ಕನ್ನಡ ಆರಾಮಾಗಿ ಏನೋ ಏನಂತೀರ, ಮೀನು ಸಾರು, ನೀರು ದೋಸೆ ತಿನ್ಕೊಂಡು ಏನಂತೀರ, ಎಂಚ ಉಲ್ಲರ್ ಹೆಂಗಿದ್ದೀರಾ? ಸೊ ಕೆನರಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚೆನ್ನಾಗೇ ಇದೆ. ನಿಮಗೆ ಇಲ್ಲಿ ನಾನು ಯಾವುದೂ ಮೆನ್ಷನ್ ಮಾಡಿಲ್ಲ, ಬಿಕಾಸ್ ಕಟ್ ಆಫ್ ನೋಡಿ, ಕಟ್ ಆಫ್ ಡಾಕ್ಯುಮೆಂಟ್ ಚೆಕ್ ಮಾಡಿ. ಸೊ ನಮ್ಮ ಆ್ಯಪಲ್ಲಿದೆ, ಚೆಕ್ ಮಾಡಿ. ಬಿಕಾಸ್ ಕಾಲೇಜಸ್ ನೋಡಬೇಕಾದ್ರೆ ಕಟ್ ಆಫ್ ನೋಡಿ ಲಿಸ್ಟ್ ಮಾಡ್ಬೋದು, ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅ ಲಾಟ್. ಸುಮ್ಮನೆ ಹಾಗೆ ಕಾಲೇಜ್ ನೋಡಿದೆ ಹಾಂ ಓಕೆ, ಗೂಗಲ್ ಕಂಪ್ಲೀಟ್ ಡಿಪೆಂಡ್ ಆಗಬೇಡಿ, ಬಿಕಾಸ್ ಗೂಗಲಲ್ಲಿ ಏನು ರ್ಯಾಂಕ್ ಬರುತ್ತೆ ಸೊ ಮಿಕ್ಸ್ ಇರುತ್ತೆ, ಹಿಂದಿಂದು ತುಂಬ ಹಳೇದೆಲ್ಲ ಇರೋ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ ಗೂಗಲ್ ನೋಡಿ ಹೋಗಬೇಡಿ, ಬಿಕಾಸ್ ನಾನು ಕೇಳಿದ್ದೀನಿ ಸ್ಟೂಡೆಂಟ್ಸು ಕಾಲ್ ಮಾಡಿದ್ರೆ, ಈ ಕಟ್ ಆಫ್ ನೋಡಿ ಎಲ್ಲ ಹಾಕಿದ್ರೆ ನಿಂಗೆ ಸಿಗೋ ಚಾನ್ಸೇ ಇಲ್ಲ ಅಂದರೆ, ಸರ್ ಗೂಗಲ್ ಹೇಳ್ತು ಅಂದರೆ. ಅದಕ್ಕಂತ ಕಟ್ ಆಫ್ ಡಾಕ್ಯುಮೆಂಟ್ ಇದೆ, ಆಯಿತು. ಆ್ಯಪಲ್ಲಿ ತೊಗೊಂಡಿದ್ರು ಅಟ್ಲೀಸ್ಟು ಏನೋ ಗೂಗಲಲ್ಲೇ ಯಾರು CET ಅವರೇ ಲಾಸ್ಟ್ ಇಯರ್ದು ಕಟ್ ಆಫು, ಅದ್ರ ಲಾಸ್ಟ್ ಇಯರ್ ಕಟ್ ಆಫು, ರೌಂಡ್ 1, ರೌಂಡ್ 2, ರೌಂಡ್ 3 ಕಟ್ ಆಫು ಸೊ ಎಲ್ಲ ಬಿಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಒಂದು ಕಾಲೇಜ್ ತೊಗೊಂಡ್ರೆ ಎಲ್ಲ ಬ್ರ್ಯಾಂಚಸ್ಸು ಅಲ್ಲೇ ಇದೆ, ಆ್ಯಂಡ್ ಅದು ಅಸೆಂಡಿಂಗು ಡಿಸೆಂಡಿಂಗ್ ಆರ್ಡ್ರಲ್ಲಿರಲ್ಲ. ಸೊ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಹಿಂಗೆ ಅಂದರೆ ಒಂದಿಷ್ಟು ನೋಡಿದ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ ನನ್ನ 40,000 ಇದೆ. ನಾವು ಹೆಂಗೆ ಮಾಡಿದ್ದೀವಿ ಅಂದರೆ, ರ್ಯಾಂಕಿಂಗ್ ವೈಸ್ ಅಂದರೆ ಅಸೆಂಡಿಂಗ್ ಆರ್ಡರ್ ಮೇಲೆ ಫುಲ್ ಚೆನ್ನಾಗಿರೋ ಕಾಲೇಜಸ್ಸು ಹಾಗೆ ಬರ್ತಾ ರ್ಯಾಂಕಿಂಗ್ ಜಾಸ್ತಿ ಆಗ್ತಾ ಹೋಗಿದೆ. ಸೊ ಈಗ 40,000 ಅಂದರೆ ನಿಮ್ಮ ರ್ಯಾಂಕಿಂಗ್ 40,000 ಮೇಲೆ ಯಾವ ಕಾಲೇಜಸ್ ಇದೆ,
30,000 ಯಾವ ಕಾಲೇಜಸ್ ಬರುತ್ತೆ, ಕೆಳಗೆ ಯಾವ ಕಾಲೇಜಸ್ ಬರುತ್ತೆ, ಇದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಅಲ್ಲಿ CS ಇರ್ಬೋದು, EC ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಸೊ ಎಲ್ಲ ಬರುತ್ತೆ. ಈಗ 40,000 ಹಿಂದೆನೇ ನೋಡಿದ್ವಿ, ಯಾವುದೂ 40,000 ಹತ್ರ ಬಂತು ಅಂದರೆ ನಿಮಗೆ BBBಲಿ ಮೆಕ್ಯಾನಿಕಲ್ ಸಿಗುತ್ತೆ. 40,000 ಕೆಳಗೆ ಹೋದ್ವಿ ಅಂದರೆ SITಲಿ ಮೆಕ್ಯಾನಿಕಲ್ ಸಿಗುತ್ತೆ. ಸೊ ಅದ್ರ ಜೊತೆ ಇನ್ನೂ ಬೇರೆ ಬೇರೆನೂ ಸಿಗುತ್ತೆ. CS ಸಿಗ್ಬೋದು ಯಾವುದೋ ಕಾಲೇಜಲ್ಲಿ, ನೆಕ್ಸ್ಟ್ EC ಸಿಗ್ಬೋದು ಮೇಲೆ. ಸೊ ಆರ್ಡ್ರಲ್ಲಿದೆ, ಸೊ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗೆ ಅಲ್ಲೇ ಒಂದು ಸ್ವಲ್ಪ ಅಲ್ಲೇ ಏನು ದಕ್ಷಿಣ ಕನ್ನಡದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಹೆಂಗೆ ಬರ್ತೀವಿ, ಹಾಸನದ ಮೇಲೆ ಬರ್ತೀವಾ? ಬಟ್ ಅದಕ್ಕಿಂತ ಮುಂಚೆ ಮೈಸೂರು, ಮಂಡ್ಯ, ನೆಕ್ಸ್ಟ್ ಹೋಗೋಣ ಹಾಸನಕ್ಕೆ. ಬಟ್ ಮಂಡ್ಯ ಸಕ್ರಿಯ ನಾಡು. ಸೊ ನೀವೆಲ್ಲ ಕೇಳಿರ್ಬೋದಲ್ಲ, ರೆಬಲ್ ಸ್ಟಾರ್, ಮಂಡ್ಯದ ಗಂಡು. ಸೊ ಮಂಡ್ಯಲ್ಲೂ PS ಇದೆ ಆ್ಯಂಡ್ ಏಡೆಡ್ ಕಾಲೇಜಸ್ಸು. ಸೊ ಚೆಕ್ ಮಾಡಿ, ದೇ ಹ್ಯಾವ್ ಅಂದರೆ ಕಟ್ ಆಫ್ ಚೆನ್ನಾಗೇ ಇದೆ. ಸೊ ಇನ್ ಕೇಸ್ ಅಲ್ಲೇ ಮೈಸೂರು ಹತ್ರ ಇದ್ರಿ ಅಂದರೆ ಮಂಡ್ಯನೂ ಒಂದು ಆಪ್ಷನ್ ಇದೆ, ಅಥವಾ ನಗರ ಅಂದರೆ ಚಾಮರಾಜನಗರ, ಅಲ್ಲೂ ಕೇಳ್ತಿದ್ರು ಸ್ಟೂಡೆಂಟ್ಸು. ಸೊ ಯು ಹ್ಯಾವ್ ಆನ್ ಆಪ್ಷನಲ್, ಅಂದರೆ ನೀವು ಇಲ್ಲಿ ಬಂದು ಹಾಸ್ಟೆಲಲ್ಲಿದ್ದೆ ಅಥವಾ PGಲಿದ್ದೆ, ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಸರ್ ಅಂದರೆ ಯು ಹ್ಯಾವ್ ಆನ್ ಆಪ್ಷನ್. ಓಕೆ, ಆ್ಯಂಡ್ ಮೈಸೂರಲ್ಲೇ ಇನ್ನೂ ಇದೆ. ಇಟ್ಸ್ ನಾಟ್ ಲೈಕ್ ಮೈಸೂರಲ್ಲಿ ಬರೀ ಇರೋದು ಎರಡೇ ಅಂತಲ್ಲ, ವಿದ್ಯಾವರ್ಧಕ ಅಂತ ಇದೆ, ನೆಕ್ಸ್ಟು GSSS ಬರೀ ಹುಡುಗಿರಿಗೆ ಇದೆ. ಸೊ ಆ್ಯಕ್ಚುಲಿ GSSSಲ್ಲಿ ಸ್ಟೂಡೆಂಟ್ ಇದ್ದಾರೆ. ಸೊ ಹೇಳ್ತಿದ್ರು ಲೈಕ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಯಿತು ಅಥವಾ ಕೇರ್ ಮಾಡೋದಾಯಿತು, ಬಿಕಾಸ್ ಇಟ್ಸ್ ಆಲ್ ಕಂಪ್ಲೀಟ್ಲಿ ಹುಡುಗಿರೇ ಇರೋದ್ರಿಂದ. ಸೊ ಕೇರಿಂಗ್ ಆಯಿತು, ಅಥವಾ ನೆಕ್ಸ್ಟು ಆ ಒಂದು ಸೇಫ್ಟಿ, ಎಸ್ಪೆಷಲಿ ಸೇಫ್ಟಿ, ತುಂಬ 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 ಸೇಫ್ಟಿಗೆ ಏನೋ ವ್ಯಾಲ್ಯೂ ಕೊಡ್ತಾರೆ. ಬಿಕಾಸ್ ಅಗೇನ್ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, ಬರೀ ಹುಡುಗಿರೇ ಇರೋದ್ರಿಂದ. ಸೊ GSSS ಇಟ್ಸ್ ಎ ಬೆಟರ್ ಆಪ್ಷನ್, ಅಂದರೆ ಇಫ್ ಯು ಆರ್ ಲುಕಿಂಗ್ ಇನ್ ಮೈಸೂರು. ಸೊ ಇಲ್ಲ ವಿದ್ಯಾವರ್ಧಕ ಇದೆ. ನೆಕ್ಸ್ಟ್ ಅಗೇನ್ ಇದಷ್ಟೇ ಅಲ್ಲ, ನಾನು ಹೇಳ್ತಾರೆ ಇನ್ನು ನೆಕ್ಸ್ಟ್ ನೋಡ್ಬೋಣ, ಆಮೇಲೆ ಬೇರೆದು ನೋಡೋಣ. ಹಾಸನ, ಯಾರು ನೆನಪಾದ್ರು ಹಾಸನ ಅಂದಿದ ತಕ್ಷಣ? ನೋ ಪೊಲಿಟಿಕಲ್. ಓಕೆ, ಸೊ ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗು ಸೊ ಚೆನ್ನಾಗೇ ಇದೆ. ಅದೇ ಹೇಳ್ತಿದ್ದೇನಲ್ಲ, ಅಪಾರ್ಟ್ ಫ್ರಮ್ ದಿಸ್ ನೀವು ಶಿವಮೊಗ್ಗ ಸೈಡ್ ಹೋದ್ರಿ ಅಂದರೆ JNNC ಇದೆ, ಜವಾಹರ್ಲಾಲ್ ನೆಹರು ಇದೆ, ನೆಕ್ಸ್ಟು ಅಗೇನ್ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇದಿಷ್ಟೇ ಅಲ್ಲ, ಅಗೇನ್ ಅದಕ್ಕೆ ನಿಮಗೆ ಬೇರೆ ಯಾವುದು ಬೇಕು ಅಪಾರ್ಟ್ ಫ್ರಮ್ ದಿಸ್, ನಿಮ್ಮ ಆಪ್ಷನ್ ಎಂಟ್ರಿಲಿ ಇನ್ನೂ ಯಾವುದಾದ್ರೂ ಸರ್ ನಾನು ಇದು ಕಾಲೇಜಸ್ ಹಾಕಿದ್ದೀನಿ, ಇದು ಹೆಂಗೆ ಏನು. ಸೊ ಇಫ್ ಯು ವಾಂಟ್, ಈಗ ನಂದು ಎಷ್ಟಿದೆ, 10 ಇದೆಯಾ, 10 ಇದೆಯೋ ಇಲ್ಲೋ ನೋಡ್ಬಿಡಿ, 10 ಯಾವುದು ಅಂತ. ಆ್ಯಂಡ್ ಅಗೇನ್ ಇಲ್ಲಿ ನನ್ನ ರ್ಯಾಂಕಿಂಗ್ ಕೊಟ್ಟಿರೋದು CS ಕಟ್ ಆಫ್. ಸೊ CS ಕಟ್ ಆಫ್ ಏನಿದೆ, ಬೇಸ್ಡ್ ಆನ್ ದಟ್ ಇಲ್ಲಿ ರ್ಯಾಂಕಿಂಗ್ ನಾನು ಕೊಟ್ಟಿದ್ದೀನಿ. ಇಟ್ ಮೈಟ್ ಬಿ ಲೈಕ್ ಮೆಕ್ಯಾನಿಕಲ್ ಹೇಳಿದ್ನಲ್ಲ, ಸೊ NIE ಮೆಕ್ಯಾನಿಕಲ್ ಚೆನ್ನಾಗಿದೆ ಕಂಪೇರ್ ಟು ಅದರ್ ಕಾಲೇಜ್. ಸೊ ಬ್ರ್ಯಾಂಚ್ ನೋಡಿ, ಬಿಕಾಸ್ ಅಲ್ಲಿ ಫೆಸಿಲಿಟಿ ಇಟ್ಸ್ ನಾಟ್ ದ ಸೇಮ್ ಇನ್ ಎವ್ರಿವೇರ್. ಸೊ ಫೆಸಿಲಿಟಿ ಚೇಂಜ್ ಆಗುತ್ತೆ, ಸೊ ಅದಕ್ಕೆ ಸ್ಟೂಡೆಂಟ್ಸ್ ಪ್ರಿಫರೆನ್ಸು ಚೇಂಜ್ ಆಗುತ್ತೆ. ಓಕೆ, ಸೊ ಈ 10 ಕಾಲೇಜಸ್ ಬಿಟ್ಟು ನಿಮ್ಗೆ ಇನ್ನೂ ನೆಕ್ಸ್ಟ್ 10 ಕಾಲೇಜಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಮಾಡೋಣ, ಬಿಕಾಸ್ ಇನ್ನು ನೆಕ್ಸ್ಟು ಸೆಟ್ ಆಫ್ ಸ್ಟೂಡೆಂಟ್ಸ್ಗೆ ಏನಾದರೂ ಬೇಕು, ಇಲ್ಲ ಸರ್ ನಾನು ಇನ್ನೂ ಬೇರೆ ಕಾಲೇಜಸ್ ನೋಡ್ತಿದ್ದೀನಿ ಅಂತ ಇದ್ದರೆ ಕಮೆಂಟ್ ಮಾಡಿ, ಜಸ್ಟ್ ಚೆಕ್ ಮಾಡಿ. ಐ ವಿಲ್ ಸ್ಟಿಲ್ ಬಿ ಹಿಯರ್. ಓಕೆ, ಸೊ ಚೆಕ್ ಮಾಡಿ ಏನು ಬೇಕು ಹೇಳಿ. ಸೊ ಆ್ಯಂಡ್ ಕಾಲೇಜಸ್ ಅಂದಾಗ ಫ್ಯಾಕಲ್ಟಿ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಕಮ್ಯುನಿಟಿ ಇಂಪಾರ್ಟೆಂಟ್ ಆಗುತ್ತೆ, ಅಲುಮ್ನೈ ನೆಟ್ವರ್ಕ್ ವೆರಿ 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 ಇಂಪಾರ್ಟೆಂಟ್. ಸೊ ಅದಕ್ಕೆ ಹೇಳ್ತಿದ್ದೀನಲ್ಲ, ಓಲ್ಡ್ ಕಾಲೇಜ್, SIT, ಓಕೆ, NIE ಓಲ್ಡ್ ಕಾಲೇಜ್ ನೆಟ್ವರ್ಕ್ ನೋಡಿ, KLE ಓಲ್ಡ್ ಕಾಲೇಜ್ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಇದೆ. ಸೊ ನಾ ಇಲ್ಲಿ ಅಂದರೆ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ. ಸೊ ಅಲುಮ್ನಿ ಎಲ್ಲೆಲ್ಲಿ ಆಗುತ್ತೆ ಅಂದರೆ ಬೆಂಗಳೂರಿಂದ ಹೊರಗಾಗತ್ತೆ, ಕರ್ನಾಟಕದಿಂದ ಹೊರಗೂ ಆಗುತ್ತೆ. ಸೊ ಎಲ್ಲ ಕಡೆ ಅಂದರೆ ಅಲುಮ್ನಿ ಮೀಟ್ಸ್ ಆಗುತ್ತೆ. ಸೊ ಅದೇ ರೀತಿ ಬೇರೇನು ಹಳೆ ಕಾಲೇಜಸ್ಸು ಇದೆ, ಈಗ ಬಾಗಲಕೋಟೆ ಇದು ಹಳೆ ಕಾಲೇಜೇ. ಸೊ ಅಷ್ಟೇ ಸ್ಟ್ರಾಂಗ್ ಅಲುಮ್ನಿ ನೆಟ್ವರ್ಕ್ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ UVC ಅಷ್ಟು ಸ್ಟ್ರಾಂಗ್ ಇದೆ, ಬಿಕಾಸ್ ಅಲುಮ್ನಿ ನೆಟ್ವರ್ಕ್ ಅಷ್ಟು ಚೆನ್ನಾಗಿದೆ. ಓಕೆ, ಸೊ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಎ ಲೈಫ್ ಟೈಮ್ ಮೆಮೊರಿ. ಓಕೆನಾ?
ಸೊ ನೆಕ್ಸ್ಟು ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಬೇಕಾದರೂ ಕಮೆಂಟ್ ಮಾಡಿ. ವಿ ಆರ್ ಆಲ್ವೇಸ್ ದೇರ್. ಫೈನ್. ಸೊ ದಟ್ಸ್ ಇಟ್. ಐ ಗೆಸ್ ಯು ಲೈಕ್ಡ್ ಇಟ್. ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂತ. ಮತ್ತೇನು ಬೇಕು ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಸೆಟ್ ಆಫ್ ಕಾಲೇಜಸ್ ಬೇಕು ಅಂದರೆ ಹೇಳಿ. ವಿಲ್ ಡೂ ಇಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಆಪ್ಷನ್ ಎಂಟ್ರಿನ ನೋಡಿ, 1 ಸಲ ಅಲ್ಲ 10 ಸಲ ನೋಡಿ. ಕಾಲೇಜ್ ಕೋಡ್ 1 ಸಲ ಅಲ್ಲ 10 ಸಲ ನೋಡಿ. ಆ್ಯಂಡ್ ಬಿ ಕೇರ್ಫುಲ್. ಓಕೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.